ಪ್ರಿಂಟ್ ಮೀಡಿಯಾ ಇದೆ, ಅದ್ರಲ್ಲಿ ಹಾಕ್ಲಿ. ಇದೇನು ಅಂದ್ರೆ ಎಲ್ಲೋ ಇಲ್ಲಿ ನೋಡಿ, ಇಲ್ಲಿ ಮಾರುತಿ ದೇವಾಲಯ ಅಂತೆ, ಇಲ್ಲಿ ಭಗವಂತನ್ ನೋಡೋದ ಅಥವಾ ಇವ್ರು ಯಾರೋ ಗೊತ್ತಿಲ್ಲ ಏನಿಲ್ಲ ಇವ್ರ ಮಕ್ಕಳು ನೋಡೋದ? ಈಗ ತುಂಬಾ ಅಸಹ್ಯ. ದೇವಸ್ಥಾನ ಮುಂದೆ ನಾಲ್ಕು ಇದೆ ಇದು. ಈಗ ನಿನ್ನ ಅಭಿಪ್ರಾಯ ಏನು? ಹಾಕ್ಬಾರ್ದು ಅಷ್ಟೇನೆ. ಸೋಷಿಯಲ್ ಮೀಡಿಯಾ ಬಗ್ಗೆ ಅಭಿಪ್ರಾಯ ಏನು? ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ಲಿ, 108 ಐತೆ ಅಪ್ಲಿಕೇಶನ್ಸ್ ಗಳೈತೆ, ಪ್ರಮೋಷನ್ ಮಾಡಿಸ್ಲಿ. ಅದಕ್ಕೆ ಅಂತಾನೆ ಸಪರೇಟ್ ಒಂದು ಪ್ರೈವೇಟ್ ಕಂಪ್ನಿಗಳಿದೆ. ಎಲ್ಲಾರ ಮೊಬೈಲ್ಗೂ ಅವ್ರ ಅಂಗೈನಲ್ಲಿ ಕಾಣಿಸ್ತದೆ, ಹೋಗ್ ತಲುಪುತ್ತೆ. ಕೆಲವು ಡೇಟಾ ಸೆಂಟರ್ ಗಳಿದೆಯಲ್ಲ, ಅದ್ರಲ್ಲಿ ಡೇಟಾಗಳನ್ನ ಪರ್ಚೇಸ್ ಮಾಡಿದ್ರೆ ಡೈರೆಕ್ಟ್ ಹೋಗಿ ಮೆಸೇಜೇ ಹೋಗುತ್ತೆ ಅವ್ರಿಗೆ, ಯುಗಾದಿ ಹಬ್ಬದ ವಿಶೇಷ ಅಂತ ಶುಭಾಶಯಗಳು. ಈಗ ಮೊನ್ನೆ ಸಿಎಂ ಅವರು ಸಿದ್ದರಾಮಯ್ಯ ಅವರು 16 ವರ್ಷದ ಒಳಗಿನ ಮಕ್ಕಳು ಮೊಬೈಲ್ ಯೂಸ್ ಮಾಡಬಾರ್ದಂತ ಹೇಳಿಕೆ ಕೊಟ್ರಲ್ಲ, ಅದ್ರ ಬಗ್ಗೆ ಏನ್ ಅಭಿಪ್ರಾಯ? ಇಲ್ಲ, ಅದು ಒಳ್ಳೆ ಇದು ಮೂವ್ಮೆಂಟ್. ಬಟ್ ಏನು ಅಂತಂತಂದ್ರೆ, ಇವತ್ತು ಎಲ್ಲ ಸ್ಮಾರ್ಟ್ ಆಗ್ತಾ ಇರೋದ್ರಿಂದ ಬೇರೆ ಏನಾರು ಟೆಕ್ನಿಕಲಿ ಸ್ಟ್ರಾಂಗ್ ಮಾಡ್ಬೇಕು. ಎಜುಕೇಶನ್ ಪರ್ಪಸ್ ಅಂತಾನೆ ಬಿಡ್ಬೇಕು. ಈಗ ಮೈಕ್ರೋಸಾಫ್ಟ್ ಆಫೀಸ್ ಅಲ್ಲಿ ಏನಂತಿದೆ ಅಂದ್ರೆ, ಸ್ಟೂಡೆಂಟ್ಸ್ಗೆ ಬೇರೆ ಇದೆ, ಪ್ರೊಫೆಷನಲ್ ಬೇರೆ ಇದೆ, ಅಂದ್ರೆ ಬಿಸ್ನೆಸ್ ಪರ್ಪಸ್ಗೆ ಬೇರೆ ಅಪ್ಲಿಕೇಶನ್ಸ್ ಯೂಸ್ ಮಾಡೋದು, ಎಜುಕೇಶನ್ ಪರ್ಪಸ್ಗೆ ಬೇರೆ ಬರೋದು. ಆ ತರ ಒಂದು ಟ್ಯಾಬ್ಸ್, ಮೊಬೈಲ್ ಫೋನ್ಸ್ ಆ ತರದೊಂದು ಕೊಟ್ರೆ ಸ್ಟೂಡೆಂಟ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಡಿಜಿಟಲ್ ಆಗ್ತಾ ಇರೋದ್ರಿಂದ ಆತರ ಅದು ಅಷ್ಟೊಂದು ಸ್ಟ್ರಿಕ್ಟ್ ಮಾಡಕ್ ಆಗಲ್ಲ. 5ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಳುಗಳೆಲ್ಲರೂ ಫೋನ್ ಯೂಸ್ ಮಾಡಕ್ ಈಗ ಸ್ಮಾರ್ಟ್ ಸ್ಲೇಟ್ ಬಂದ್ಬಿಟ್ಟಿದೆ. 16 ವರ್ಷದ ಒಳಗಿನ ಮಕ್ಕಳು ಮೊಬೈಲ್ ಮುಟ್ತಿದ್ದಂಗನೆ ಅವ್ರಿಗೆ ಏನಾದ್ರು ಒಂದು ಶಾಕ್ ಹೊಡಿಯುವಂತದ್ದು ಏನಾದ್ರು ಸೆನ್ಸರ್ ಮಾಡ್ಬೇಕಾಗಿತ್ತೇನಂತ ನನ್ನ ಅಭಿಪ್ರಾಯ. ನಮ್ಗೆ ಇವ್ರು ರಾತ್ರಿ 9 ಗಂಟೆಗೆ ಬರ್ತಾರಲ್ಲ, ಅವ್ರು ಚೆನ್ನಾಗಿ ಹೇಳ್ತಾರೆ ಅದ್ರ ಬಗ್ಗೆ, ಸೆನ್ಸರ್ ಬಗ್ಗೆ, ಈ ಚಿಪ್ ಬಗ್ಗೆ ಎಲ್ಲ. ಒಂದ್ಸಲಿ ಹೇಳಿದ್ರು 2,000 ರೂಪಾಯಿ ಒಳಗಡೆ ಚಿಪ್ ಕೊಟ್ಟಿದೀನಿ ಅಂತ. ರಂಗನಾಥ್ ಅವರು, ಪಬ್ಲಿಕ್ ಟಿವಿ ರಂಗನಾಥ್ ಅವರು. ಅದ್ ಯಾರೋ ಒಬ್ರು ಅವ್ರೆ ಬರ್ತಾರೆ, ಅವ್ರು ಊರಿಗೆಲ್ಲ ಬೈತಾರಲ್ಲ. ಅಲ್ಲ, ಯಾಕಂದ್ರ ಈಗ ಮನೆಯಲ್ಲೆಲ್ಲ ಯೂಸ್ ಮಾಡ್ತಾರ ಮಕ್ಕಳು, ಅದನ್ನ ಯಾರ್ ನೋಡಕ್ಕಾಗುತ್ತೆ ಅಲ್ವಾ? ಅದಕ್ಕೆ ಪೇರೆಂಟಿಂಗ್ ಆಪ್ ಅಂತ ಇದೆ, ಅಂದ್ರೆ ಮಾನಿಟರ್ ಮಾಡ್ಬೋದು. ಅಂದ್ರೆ ಮಕ್ಳ ಕೈಲಿ ಫೋನ್ ಇದ್ರೆ ಅವ್ರು ಏನೇನ್ ಯೂಸ್ ಮಾಡ್ತಾ ಇದಾರೆ ಅನ್ನೋದನ್ನ ತಂದೆ ತಾಯಿಗಳಾಗ್ಲಿ ಅಥವಾ ಅವ್ರ ಗಾರ್ಡಿಯನ್ಸ್ ಯಾರು ಇರ್ತಾರೆ ಅವರು ಅದನ್ನ ಮಾನಿಟರ್ ಮಾಡೋ ಅಂತದ್ ಒಂದು ಅಪ್ಲಿಕೇಶನ್ಸ್ ಗಳಿದೆ. ಅದಿದ್ರೆ ಒಳ್ಳೇದು, ಮಾಡ್ಬೇಕು. ಬೇರೆ ಕಡೆ ದಾರಿ ತಪ್ತಾ ಇದಾರೆ ಅಂತಂದ್ರೆ ಎಜುಕೇಟ್ ಮಾಡ್ಬೇಕು ಅವ್ರಿಗೆ. ಮೊಬೈಲ್ ಯಾಕೆ ನಿನ್ ಕೈಲಿದೆ ಅನ್ನೋದನ್ನ ಅವ್ರಿಗೆ ತಿಳಿಸ್ಕೊಡ್ಬೇಕು.